ಮಿತ್ರರೇ, ನಾನಿವತ್ತು ಅತಿ ಸೂಕ್ಷ್ಮ ಮತ್ತು ಅದ್ಭುತ ಅಪಾರ ಶಿಲ್ಪಕಲಾ ವೈಭವವನ್ನು ಹೊಂದಿರುವ ಮತ್ತು ನಮ್ಮ ಭಾರತೀಯರಿಗೆ ಇದ್ದ ಕಲೆ, ವಿಜ್ಞಾನ, ಖಗೋಳಶಾಸ್ತ್ರದ ಜ್ಞಾನದ ಪ್ರತೀಕವಾದ ದೇವಾಲಯದ ಬಗ್ಗೆ ಹೇಳಕ್ಕೆ ಹೊರಟಿದ್ದೇನೆ. ಹೌದು, ನಾನಿವತ್ತು ಮಾತನಾಡುತ್ತಿರುವುದು ಗುಜರಾತಿನ ಮೊಧೇರಾದಲ್ಲಿರುವ ಸೂರ್ಯ ದೇವಸ್ಥಾನದ ಬಗ್ಗೆ. ಮೊಧೇರಾದ ಸೂರ್ಯ ದೇವಸ್ಥಾನ, ಹೌದು, ಭಾರತದಲ್ಲಿರುವ ಮೂರೇ ಮೂರು ಸೂರ್ಯ ದೇವಸ್ಥಾನಗಳ ಪೈಕಿ ಒಂದಾಗಿರುವ ದೇವಸ್ಥಾನವಿದು. ಈ ದೇವಾಲಯ ಖಗೋಳಶಾಸ್ತ್ರದ ಮತ್ತು ವಾಸ್ತುಕಲೆಯ ಅಪರೂಪದ ಸಂಗಮವಾಗಿದೆ. ಇಲ್ಲಿ ವರ್ಷಕ್ಕೆ 2 ದಿನ ಈ ದೇವಾಲಯದ ನೆರಳು ನೆಲಕ್ಕೆ ಬೀಳುವುದಿಲ್ಲ ಮತ್ತು ವರ್ಷಕ್ಕೆ 2 ದಿನ ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿನ ಗರ್ಭಗುಡಿಯ ಮೇಲೆ ಬೀಳುತ್ತದೆ. ಅಂದಹಾಗೆ ಈ ದೇವಾಲಯ ಸುಮಾರು 10 ಶತಮಾನಗಳ ಹಿಂದೆ ನಿರ್ಮಾಣವಾಗಿರುವುದಾಗಿ ಹೇಳಲಾಗುತ್ತದೆ. ಚಾಲುಕ್ಯರ ದೊರೆ 1ನೇ ಭೀಮದೇವ ಈ ದೇವಾಲಯದ ನಿರ್ಮಾಣ ಮಾಡಿಸಿದ ಎಂದು ಇತಿಹಾಸದಲ್ಲಿ ಹೇಳಲಾಗುತ್ತದೆ. ಇದರ ಹಿಂದೆ ಒಂದು ಕಥೆಯೂ ಇದೆ. ಭಾರತದ ಮೇಲೆ ದಂಡೆತ್ತಿ ಬಂದ ಮೊಹಮ್ಮದ್ ಗಜನಿ ಸೋಮನಾಥ ದೇವಾಲಯದ ಮೇಲೆ ದಂಡೆತ್ತಿ ಹೊರಟಾಗ ಮಾರ್ಗ ಮಧ್ಯೆ ಆತನನ್ನು ತಡೆಯಲು ಈ ಮೊಧೇರಾದ ಬಳಿ ಸುಮಾರು 20,000 ಸೈನಿಕರು ಮೊಹಮ್ಮದ್ ಗಜನಿಯ ಸೈನ್ಯದೊಂದಿಗೆ ಯುದ್ಧ ಮಾಡುತ್ತಾರೆ. ಆದರೆ ಗಜನಿಯ ಸೈನ್ಯ ಅಪಾರ ಸಂಖ್ಯೆಯಲ್ಲಿದ್ದರಿಂದ ಇಲ್ಲಿ ಆತನ ಸೇನೆ ಈ 20,000 ಸೈನಿಕರನ್ನು ಕೊಂದು ನಂತರ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಅದನ್ನು ಲೂಟಿ ಮಾಡಿ ದೇವಾಲಯವನ್ನು ಧ್ವಂಸ ಮಾಡಿ ಅಲ್ಲಿನ ಅಪಾರವಾದ ಸಂಪತ್ತನ್ನು ದೋಚಿಕೊಂಡು ಹಿಂದಿರುಗಿದ ಎಂದು ಇತಿಹಾಸಕಾರರು ಬರೆಯುತ್ತಾರೆ. ಈ ರೀತಿ ಮೊಹಮ್ಮದ್ ಗಜನಿಯ ಸೈನ್ಯದೊಂದಿಗೆ ಕಾದಾಡಿದ ಸ್ಥಳದಲ್ಲಿ 1ನೇ ಭೀಮದೇವ ಒಂದು ದೇವಸ್ಥಾನದ ನಿರ್ಮಾಣ ಮಾಡಿಸುತ್ತಾನೆ. ಅದೇ ಈ ಸೂರ್ಯ ದೇವಸ್ಥಾನ. ಈ ದೇವಾಲಯ 11ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ. ಈ ದೇವಾಲಯ ಪುಷ್ಪವತಿ ನದಿಯ ದಂಡೆಯ ಮೇಲೆ ನಿರ್ಮಾಣವಾಗಿರ್ತಕ್ಕಂತಹ ದೇವಾಲಯ. ಈ ದೇವಾಲಯ 3 ಭಾಗಗಳಿದೆ, ಅಂದರೆ 3 ಮಂಟಪಗಳನ್ನು ಹೊಂದಿರತಕ್ಕಂತಹ ಒಂದು ದೇವಾಲಯವಾಗಿದೆ. ಈ 3 ಮಂಟಪಗಳು ಅತ್ಯಂತ ಉತ್ಕೃಷ್ಟವಾದ ಶಿಲ್ಪಕಲಾ ಕೆತ್ತನೆಗಳನ್ನು ಒಳಗೊಂಡಿದೆ. ಇದರ ಒಳಗಡೆಗೆ 12 ಸೂರ್ಯನ ಮೂರ್ತಿಗಳನ್ನು ಕೆತ್ತಲಾಗಿದೆ. ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಮಂಟಪಗಳನ್ನು ಗಮನಿಸಿ. ಸಾಲು ಸಾಲು ಕಂಬಗಳ ಮೇಲೆ ಈ ಮಂಟಪಗಳು ನಿರ್ಮಾಣವಾಗಿದೆ. ಅದೇ ರೀತಿ ಇಲ್ಲಿ ತಾವು ನೋಡಬಹುದು, ಈ ದೇವಸ್ಥಾನದ ಏನು ಈ ಮಂಟಪದಲ್ಲಿನ ಕಂಬಗಳ ಮೇಲಿನ ಕೆತ್ತನೆಯನ್ನು ಒಂದ್ಸಲ ಗಮನಿಸಿ ನೀವು. ಈ ಕೆತ್ತನೆಗಳು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಕಲೆಯನ್ನು ಹೊಂದಿರತಕ್ಕಂತಹ ಕೆತ್ತನೆ ಇಲ್ಲಿ ಆಗಿದೆ. ತಾವು ಗಮನಿಸಬಹುದು, ಅತಿ ಸೂಕ್ಷ್ಮವಾದ ಕೆತ್ತನೆಗಳನ್ನು ಇಲ್ಲಿ ಒಳಗೊಂಡಿರ್ತಕ್ಕಂತಹದ್ದು ತಾವು ಗಮನಿಸ್ತಾ ಹೋಗಿ. ಇಂತಹ ಅದ್ಭುತವಾದ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ಕೆತ್ತನೆಯನ್ನು ಒಳಗೊಂಡಿರ್ತಕ್ಕಂತಹ 100 ಕಂಬಗಳನ್ನು ಈ ನಾವು ಸೂರ್ಯ ದೇವಸ್ಥಾನದಲ್ಲಿರ್ತಕ್ಕಂತಹ ಈ ಮಂಟಪದಲ್ಲಿ ಗಮನಿಸಬಹುದು. ಅದೇ ರೀತಿ ಛಾವಣಿಯ ಮೇಲೆಯೂ ಏನು ದೇವಸ್ಥಾನದ ಛಾವಣಿ ಇದೆ, ಆ ಛಾವಣಿಯಲ್ಲಿಯೂ ಸಹ ಅದ್ಭುತವಾದ ಕೆತ್ತನೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ನಾನು ನಿಮಗೊಂದು ಗ್ಯಾರಂಟಿಯನ್ನಾದರೂ ಕೊಡಬಹುದು, ಏನಂದ್ರೆ ಈ ಕಂಬಗಳಿನ ಮೇಲಿನ ಕೆತ್ತನೆ ಏನಿದೆಯಲ್ಲ, ಇದು ನಿಮ್ಮನ್ನ ಮೂಕ ವಿಸ್ಮಿತನನ್ನಾಗಿ ಮಾಡೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಲ್ಲದೆ 7 ಕುದುರೆಗಳ ರಥದ ಮೇಲೆ ವಿರಾಜಮಾನವಾಗಿರ್ತಕ್ಕಂತಹ ಸೂರ್ಯನ ಪ್ರತಿಮೆಯೂ ಸಹ ಇದೆ. ಈ ದೇವಾಲಯ ಚಾಲುಕ್ಯ ವಾಸ್ತು ಶೈಲಿಯನ್ನು ಹೊಂದಿರತಕ್ಕಂತಹ ದೇವಸ್ಥಾನವಾಗಿದೆ. ಈ ದೇವಾಲಯದಲ್ಲಿನ ಮಂಟಪಗಳು ಅಷ್ಟ ದಿಕ್ಕುಗಳನ್ನು ಹೊಂದಿರತಕ್ಕಂತಹ ನಕ್ಷತ್ರಾಕಾರದಲ್ಲಿ ನಿರ್ಮಾಣವಾಗಿದೆ. ಈ ಮಂಟಪಗಳ ಹೊರಭಾಗದಲ್ಲಿ ರಾಮಾಯಣ, ಮಹಾಭಾರತದ ಕಥೆಗಳನ್ನು ಹೇಳುವ ಸುಂದರ ಕೆತ್ತನೆಗಳನ್ನು ಸಹ ಕೆತ್ತಲಾಗಿದೆ. ಈ ದೇವಾಲಯದ ಕಂಬಗಳ ಮೇಲಿನ ಕೆತ್ತನೆ ಇದೆಯಲ್ಲ, ಅದು ಅತ್ಯಂತ ಅತ್ಯದ್ಭುತ. ಅಷ್ಟೇ ಅಲ್ಲ, ಈ ಸೂರ್ಯ ದೇವಾಲಯ ಶತಮಾನಗಳ ಹಿಂದೆ ನಮ್ಮ ಭಾರತೀಯರಿಗಿದ್ದ ವಿಜ್ಞಾನ, ಖಗೋಳಶಾಸ್ತ್ರದ ಜ್ಞಾನದ ಪ್ರತೀಕ. ಏಕೆಂದರೆ ಸೂರ್ಯನ ಕಿರಣಗಳು ಬೀಳುವ ದಿಕ್ಕು ಮತ್ತು ಕಿರಣಗಳ ಪ್ರತಿಫಲನದ ಆಧಾರದ ಮೇಲೆ ಈ ದೇವಸ್ಥಾನದ ನಿರ್ಮಾಣವಾಗಿದೆ ಎಂದರೆ ಯೋಚನೆ ಮಾಡಿ.
ಇದು ಯಾವುದೇ ಅತ್ಯಾಧುನಿಕ ತಂತ್ರಜ್ಞಾನವಿಲ್ಲದ ಕಾಲದಲ್ಲಿ ನಮ್ಮ ಪೂರ್ವಜರಿಗೆ ಇದ್ದಂತಹ ಅತ್ಯಂತ ಅದ್ಭುತವಾದ ಜ್ಞಾನ ಭಂಡಾರದ ಪ್ರತೀಕವಾಗಿದೆ. ಸುಂದರವಾದ ಕಲ್ಯಾಣಿಯೂ ಇದೆ. ಇದನ್ನ ಸೂರ್ಯ ಕಲ್ಯಾಣಿ ಅಥವಾ ಸೂರ್ಯಕುಂಡ ಅಂತಲೂ ಕರೆಯಲಾಗುತ್ತದೆ. ಹಾಗಾದ್ರೆ ಗೆಳೆಯರೇ, ಎಂದಾದರೂ ಅವಕಾಶ ಸಿಕ್ಕರೆ ಒಮ್ಮೆ ಮೊದೇರಾದಲ್ಲಿರ್ತಕ್ಕಂತಹ ಈ ಸೂರ್ಯ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಈ ದೇವಾಲಯದಲ್ಲಿರುವಂತಹ ಶಿಲ್ಪಕಲೆ ನಿಮ್ಮನ್ನು ಮೂಕ ವಿಸ್ಮಿತನನ್ನಾಗಿ ಮಾಡದೇ ಇರಲು ಸಾಧ್ಯವೇ ಇಲ್ಲ. ನಮಸ್ಕಾರ.